ಹೇಳ್ರಿ, ಸಾಧ್ಯ ಹೇಳಿ ನೀವು. ಬರೀ ಹಿಂದೂ ಮುಸಲ್ಮಾನ್, ಆಮೇಲೆ ಮನೆ ಮುಖ್ಯಮಂತ್ರಿ ಮನೆ ಯತ್ನಾಳ್ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಸಮಾಜದಲ್ಲಿ ಇವತ್ತೇನು ಹಿಂದೂ ಮುಸಲ್ಮಾನ್ ಅಂತ BJP ಹೇಳ್ತಾರೆ, ನಮ್ಮ ಮುಸ್ಲಿಂ ಧರ್ಮದಲ್ಲಿ ಯಾವತ್ತೂ ಜಾತಿ ಭೇದ ಮಾಡಕ್ಕೆ ನಮ್ಮ ಸಮಾಜ ಮುಸ್ಲಿಂ ಧರ್ಮದಲ್ಲಿ ಇಲ್ಲ. मजहब नहीं सिखाता आपस में पैर रखना, हिंदी है हम, हिंदुस्तान हमारा, सारे जहां से अच्छा हिंदुस्तान हमारा. ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಡೋದು. ಬಿಜೆಪಿ ರಂಗಲ್ಲ. ಇದೇ ಮಾನ್ಯ ಸಿದ್ದರಾಮಯ್ಯ ಅವರು 2013 ಮುಖ್ಯಮಂತ್ರಿ ಆಗಿದ್ರು. ಮೊದಲನೇ ಬಾರಿ ಜನ ಬಹಳ ನಿರೀಕ್ಷೆ ಇಟ್ಟಿದ್ರು. 2008 BJP ಸರ್ಕಾರ ಬಂದಾದ್ಮೇಲೆ ನಾವು ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ, ಜನತಾದಳ ಸರ್ಕಾರ ನೋಡಾಗಿದೆ. ಈ BJP ಸರ್ಕಾರ ಇವರಿಬ್ಬರಿಗಿಂತ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ಬೋದು ಅಂತ ಜನ ನಿರೀಕ್ಷೆ ಇಟ್ಟು 2008 ಯಾವತ್ತು BJP ಇದುವರೆಗೂ BJPಗೆ ಕರ್ನಾಟಕ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. 2010 ಕುಮಾರಸ್ವಾಮಿ ಅಧಿಕಾರ ಕೊಟ್ಟಿಲ್ಲ ಅಂತ ಕಾರಣಕ್ಕೆ 110 ಸೀಟ್ ಬಂತು. ಆಪರೇಷನ್ ಕಮಲ ಮಾಡಿ ಸರ್ಕಾರ ಮಾಡಿದ್ರು. ಜನ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ರು. ಈ BJP ಯಡಿಯೂರಪ್ಪ ಅವರು ಒಳ್ಳೆ ಸರ್ಕಾರ ಕೊಡ್ಬೋದು ಅಂತ. ಇದೇ ಯಡಿಯೂರಪ್ಪ ಅವರು ಕೌನ್ಸಿಲ್ ಉಗ್ರಪ್ಪ ಅವರು ಒಂದು ಪ್ರಶ್ನೆ ಕೇಳ್ತಾರೆ, ಸಾರ್ ರೈತರು ಕಷ್ಟದಲ್ಲಿದ್ದಾರೆ, ರೈತರು ಸಾಲನ ಮನ್ನಾ ಮಾಡಿ ಅಂತದಕ್ಕೆ ಏನು ಇದೆ ಯಡಿಯೂರಪ್ಪ ಅವರು, ರೈತರು ಸಾಲ ಮನ್ನಾ ಮಾಡೋಕ್ಕಾಗಲ್ಲ, ನಂತ ಪ್ರಿಂಟಿಂಗ್ ಮಿಷಿನ್ ನೋಟಿಲ್ಲ ಅಂದರು. ಇವ್ರ ಬಡವ್ರ ಬಗ್ಗೆ ಕಾಳಜಿನ. ಇದೇ ಸಿದ್ದರಾಮಯ್ಯ 2013 ಮುಖ್ಯಮಂತ್ರಿ ಆದ್ರು, 9,000 ಕೋಟಿಯನ್ನ ರೈತರ ಸಾಲನ ಮನ್ನಾ ಮಾಡಿದ್ರು. ಅದು ಯಾವ ಮಿಷಿನ್ ಇಟ್ಟಿದೆ ಸಿದ್ದರಾಮಯ್ಯ ಅವರು? ದಯಮಾಡಿದೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ಬರೇ ಮಾತು BJP ಅವರು ಸುಳ್ಳು ಮಾತು, ಸುಳ್ಳೆಲ್ಲ ನಾವು ಹುಟ್ಟಿದ್ರಂದ್ರೆ ಅವ್ರ ಮನೆಯಿಂದಲೇ ಚಾಲನೆ ಆಗಿರೋದು. BJP ಅವ್ರ ಮನೆಯಿಂದಲೇ ಸುಳ್ಳು ಚಾಲನೆ ಆಗಿರೋದು. ದಯಮಾಡಿ ಅವ್ರನ್ನ ನಂಬಕ್ಕೆ ಹೋಗ್ಬೇಡಿ. ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ. ಎಲ್ಲ ಸಮಾಜ ವರ್ಗದವ್ರಿಗೂ ಯಾವ್ದಾರ ಪಕ್ಷ ತಗೊಳ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಬೇಕಾಗಿದೆ. ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಈ ಗ್ಯಾರಂಟಿಗಳಲ್ಲಿ ಇಷ್ಟೆಲ್ಲ ಯೋಜನೆಯನ್ನು ಕೊಡ್ತಾ ಇದ್ದಾರೆ, ತಾವೆಲ್ಲ ಅರ್ಥ ಮಾಡಬೇಕು. ಇದೇ BJP ಹೋಗ್ಕೊಂಡು ಮಾತು ಕೇಳಕ್ಕೆ ಬಯಸ್ತಾ ಇದ್ದೀನಿ. ದಯಮಾಡಿ 5 ನಿಮಿಷ ಹೆಚ್ಚಾಗಿ ತಗೊಂಡಿದ್ದೀನಿ, ದಯಮಾಡಿ ತಪ್ಪಾಗಿ ಭಾವಿಸ್ಬೇಡ್ದು. ಯಾಕಂದರೆ ಈ ವಿಚಾರಗಳು ಹೇಳಲೇಬೇಕಾಗ್ತದೆ. ಇಂಥ ವೇದಿಕೆ ಅವಕಾಶ ನಮ್ಗೆ ಸಿಕ್ಕಲ್ಲ ನಮಗೆ. ಇದೇ ಸಿದ್ದರಾಮಯ್ಯ ಅವರು 2016 ಬೆಂಗಳೂರಲ್ಲಿ ತಾವೆಲ್ಲ ನೋಡಿರ್ಬೋದು, ಬೆಂಗಳೂರು ಸಿಟಿ ಹೆಂಗಂತ. ಅಲ್ಲಿ ಆಟೋ ಚಾಲಕರು, ಬೀಡಿ ವ್ಯಾಪಾರ ಮಾಡೋರು ಭಾಳ ಜನ ಇದ್ದಾರೆ. ಅವ್ರಿಗೂ ಒಂದು ಸ್ವಂತ ಮನೆ ಆಗಲಿ ಅಂತ ಮನೆ ಸಿದ್ದರಾಮಯ್ಯ ಅವರು 2016 1023 ಎಕರೆ ಜಾಗ ಕೊಟ್ಟರು. ಎಷ್ಟು? 1023 ಎಕರೆ ಜಾಗ ಕೊಟ್ಟರು. ಅವ್ರಿಗೆ ಕಡಿಮೆ ಇದ್ದಲ್ಲಿ ಒಂದು ಮನೆ ಮಾಡಿಕೊಡ್ಬೇಕು, ಆಟೋ ಚಾಲಕರಿದ್ದಾರೆ, ಬೀದಿ ವ್ಯಾಪಾರ ಮಾಡೋರು ಅಂತ ಹೇಳ್ಬಿಟ್ಟು 6,000 ನಾನು ನಿಗದಿ ಮಾಡಿದ್ರು. ಎಷ್ಟು? 6 ಲಕ್ಷಕ್ಕೆ ನಿಗದಿ ಮಾಡಿ ಒಂದು ಮನೆ ಆಗಬೇಕು ಅವ್ರಿಗೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತದೆ, ರಾಜ್ಯ ಸರ್ಕಾರದಿಂದ 2 ಲಕ್ಷ SC/ST ಕೊಡ್ತೀವಿ, ಬರೀ 2.5 ಲಕ್ಷ ಕೊಟ್ಟರೆ ಅವ್ರ ಮನೆ ಆಗ್ತದೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸ್ಕೀಮನ್ನು ತಂದರು 2016. ಇದೇ BJP ಸರ್ಕಾರ 2018 ಸಮ್ಮಿಶ್ರ ಸರ್ಕಾರ ಬಂತು. BJP ಸರ್ಕಾರ ಬಂದಾಗ BJP ಸರ್ಕಾರದಲ್ಲಿ 2020 ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ರಿವ್ಯೂ ಮಾಡಿಬಿಟ್ಟು BJP ಅವರು ಇದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ತಾವು ಬಡವ್ರ ಬಗ್ಗೆ ಎಷ್ಟು ಕಾಳಜಿ ಕೊಟ್ಟಿದ್ದೀರಿ ಅಂತ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದೇ ಬಸವರಾಜ ಬೊಮ್ಮಾಯಿ ಅವರು ಏನು ಸಿದ್ದರಾಮಯ್ಯ ಸಾಹೇಬರು 6 ಲಕ್ಷ ನಿಗದಿ ಮಾಡಿದ್ರು, ಇದೇ BJP ಅವರು ಬಸವರಾಜ ಬೊಮ್ಮಾಯಿ ಬಂದು ಅದಕ್ಕೆ 11,20,000 ಮಾಡಿದ್ರು. ಡಬಲ್ ಅಮೌಂಟ್ ಮಾಡಿಬಿಟ್ರು. ಎಲ್ಲಿಂದ ಬಡವರು ಕೊಡೋಕ್ಕೆ ಸಾಧ್ಯ? ಮನೆ ತಿರ್ಗಾ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ನಾನು 6 ಲಕ್ಷಕ್ಕೆ ಮನೆ ಅಂತ ಫಿಕ್ಸ್ ಮಾಡಿದ್ರು. ಇವ್ರು BJP ಅವರು 11,20,000 ಮಾಡಿದ್ದಾರೆ. ಬಡವ್ರು ಹೆಂಗೆ ಕೊಡೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು 1 ಲಕ್ಷನ ನಾನು ಕೊಡ್ತೀನಿ ನಮ್ಮ ಮನೆಗಳಿಗಂತ 1 ಲಕ್ಷ ರೂಪಾಯಿ ಮನೆಗೆ ಸಿದ್ದರಾಮಯ್ಯ ಅವ್ರು ಕಡಿಮೆ ಮಾಡಿದ್ರು. ಅದಾದಮೇಲೆ ತಮಗೆಲ್ಲ ಗೊತ್ತಿದ್ದಂಗೆ 5 ಲಕ್ಷ ಬ್ಯಾಂಕಲ್ಲಿ ಲೋನ್ ತೊಗೊಳ್ಬೇಕು. ಸಿಬಿಲ್ ಇರಲ್ಲ ಬಡವ್ರದ್ದು. ಯಾವುದೋ ಒಂದು ವೆಹಿಕಲ್ಗೆ ಲೋನ್ ತೊಗೊಂಡಿರ್ತಾರೆ, ಮತ್ತೊಂದಿಗೆ ಲೋನ್ ತೊಗೊಂಡಿರ್ತಾರೆ, ಸಣ್ಣ ಪುಟ್ಟ ರೀಪೇಡ್ ಮಾಡೋಕ್ಕಾಗಿಲ್ಲ ಅಂದರೆ ಅವ್ರು ಸಿಬಿಲ್ ಇರಲ್ಲ. ಯಾವ ನ್ಯಾಷನಲ್ ಬ್ಯಾಂಕು ಮುಂದೆ ಬಂದಿಲ್ಲ ಲೋನ್ ಕೊಡೋಕ್ಕೆ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ಬಂದಿದ್ದು, ಯಾವ ಬ್ಯಾಂಕು ಮುಂದೆ ಬರ್ತಲ್ಲ ಅಂತ ಕ್ಯಾಬಿನೆಟ್ ಅಂತಂದು ಆ ನ್ಯಾಷನಲ್ ಬ್ಯಾಂಕಲ್ಲಿ ಲೋನ್ ತಂದು ಆ ಮನೆಗಳು ಕೊಡಬೇಕು. ನೀನು ಆ ನ್ಯಾಷನಲ್ ಬ್ಯಾಂಕಲ್ಲಿ, ಪ್ರೈವೇಟ್ ಬ್ಯಾಂಕಲ್ಲಿ ಎಷ್ಟು ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ ಅದು ಸರ್ಕಾರ ವತಿಯಿಂದ ಕೊಡ್ತೀನಂತ 1,600 ಕೋಟಿ ರೂಪಾಯಿ ನಾನು ಕೊಡ್ತೀನಂತ ಮನೆ ಸಿದ್ದರಾಮಯ್ಯ ಅವರು. ದಯಮಾಡಿದೆಲ್ಲ ಅರ್ಥ ಮಾಡ್ಕೊಂಡು ಈ ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ, ಎಲ್ಲರಿಗೂ ಜೊತೆ, ಎಲ್ಲ ಸಮಾಜದವ್ರಿಗೂ ಜೊತೆ ತೊಗೊಂಡು ಹೋಗ್ತಾರೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ದಯಮಾಡಿ ಜಾಸ್ತಿ ಸಮಯನ ತಗೊಂಡಿದ್ದೀನಿ, ದಯಮಾಡಿ ತಪ್ಪಾಗಿ ತಿಳ್ಕೊಂಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ದು. ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.